ಬಾಗಲಕೋಟೆಯಲ್ಲಿ ಇನ್ನೂ ಕೂಡ ರೈತರ ಕಬ್ಬಿನ ಕಿಚ್ಚು ಆರಿಲ್ಲ. ಮುಧೋಳದಲ್ಲಿ ಉಗ್ರ ಸ್ವರೂಪವನ್ನ ಪಡೆದಿದೆ ರೈತರ ಪ್ರತಿಭಟನೆ. ಮುಧೋಳ ತಹಶೀಲ್ದಾರ್ ಕಚೇರಿಗೆ ರೈತರು ನುಗ್ಗಿದ್ದು ಸರ್ಕಾರಿ ಕೆಲಸಗಾರರನ್ನ ಹೊರಹಾಕಿ ಕಚೇರಿಗೆ ಬೀಗ ಹಾಕಿದ್ದಾರೆ. ಆಡಳಿತ ಭವನದ ಎದುರೇ ಸಾವಿರಾರು ರೈತರು ಸೇರಿರೋದು. ಕಬ್ಬಿಗೆ 3,500 ರೂಪಾಯಿ ನೀಡಲೇಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ರೈತರು ಕೈಬಿಟ್ಟ ಬೆನ್ನಲ್ಲೇ ರಾಜ್ಯದ ಉಳಿದ ಭಾಗಗಳಲ್ಲಿ ಉಗ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಒಂದ್ ಕಡೆ ಸರ್ಕಾರ ನಾವು 3,500 ರೂಪಾಯಿ ಕೊಡೋದಕ್ಕಾಗಲ್ಲ, 3,300 ರೂಪಾಯಿ ಕೊಡ್ತೀವಿ ಅಂತ ಹೇಳಿತ್ತು. ಇದಕ್ಕೆ ಒಪ್ಪದ ರೈತರು ಈಗ ಪ್ರತಿಭಟನೆ ಮಾಡ್ತಿರೋದು. ಇದು ಸರ್ಕಾರಿ ಕಚೇರಿಯಲ್ಲಿ ಒಳಗಿದ್ದಂತ ಅಧಿಕಾರಿಗಳನ್ನ ಹೊರಹಾಕಿ ಸರ್ಕಾರಿ ಕಚೇರಿಯನ್ನೇ ಬಂದ್ ಮಾಡಿರುವ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಾ ನೀವು. ಒಳಗಿದ್ದಂತ ಅಧಿಕಾರಿಗಳನ್ನ ಹೊರಹಾಕಿರುವಂತಹ ಸಾವಿರಾರು ರೈತರು ಆಡಳಿತ ಭವನವನ್ನೇ ಬಂದ್ ಮಾಡಿದ್ದಾರೆ. ನಮ್ಗೆ 3,500 ರೂಪಾಯಿ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದಿರೋದು. ಈ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನ ರೈತರು ಮಾಡ್ತಿರೋದು. ಆಗ ಸಾಹೇಬ್ ಹೇಳೋದು ಬಂದ್ ಮಾಡುತ್ತೆ ಮತ್ತೆ ಬರ್ತಾನೆ ಡಾಕ್ಯುಮೆಂಟ್ಸ್ ಹಂಗೆಲ್ಲ ಇದು ಮಾಡಕ್ ಆಗ ಸಾಹೇಬ್ ಹೇಳೋದು ಬಂದ್ ಮಾಡುತ್ತೆ ಮತ್ತೆ ಬರ್ತಾನೆ. ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಿದೆ. ಮಿನಿ ವಿಧಾನಸೌಧದ ಆವರಣಕ್ಕೆ ಮುತ್ತಿಗೆ ಹಾಕಿದ್ದಾರೆ ರೈತರು. ರೈತರನ್ನ ಮುಖದ್ವಾರದ ಬಳಿಯೇ ಪೊಲೀಸರು ತಡೆದಿದ್ದಾರೆ. ಮಿನಿ ವಿಧಾನಸೌಧ ಒಳಗೆ ಪ್ರವೇಶಿಸದಂತೆ ಪೊಲೀಸರು ಯತ್ನಿಸಿದ್ದಾರೆ. ಪೊಲೀಸರು ಹಾಗೂ ರೈತರ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಈ ಸಂದರ್ಭದಲ್ಲಿ ಬೇಕೇ ಬೇಕು, ನಮಗೆ ನ್ಯಾಯ ಬೇಕು ಅಂತ ರೈತರು ಘೋಷಣೆಯನ್ನ ಕೂಗಿದ್ದಾರೆ. ಸರ್ಕಾರ ಬೆಂಬಲ ಬೆಲೆಯನ್ನ ಜಾಸ್ತಿ ಮಾಡಬೇಕು ಅಂತ ರೈತರು ಪಟ್ಟು ಹಿಡಿದಿರೋದು. ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಾ ಇರೋದು ರೈತರು. ಹಸಿರು ಶಾಲನ್ನ ಹಿಡ್ಕೊಂಡು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ರೈತರನ್ನ ತಡೆಯುವ ಪ್ರಯತ್ನ ಮಾಡ್ತಾರೆ. ಆಗ ಪೊಲೀಸ್ ಹಾಗೂ ರೈತರ ಮಧ್ಯೆ ವಾಗ್ವಾದ ನಡೆಯುತ್ತೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀವಿ ನಾವು. ಒಂದ್ ಕಡೆ ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡು ಸರ್ಕಾರಿ ಕಚೇರಿಯನ್ನ ಬಂದ್ ಮಾಡಿದ್ರೆ, ಮತ್ತೊಂದ್ ಕಡೆ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ರೈತರು ಮುಂದಾಗಿರೋದು. ನಮ್ಗೆ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ರೈತರು. ಹಸಿರು ಶಾಲನ್ನ ಹೊತ್ತು ಘೋಷಣೆಯನ್ನ ಕೂಗ್ತಾ ಮಿನಿ ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೆ ರೈತರು ಹೊರಟಿದ್ದಾರೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ ಒಂದ್ ಕಡೆ. ಮತ್ತೊಂದ್ ಕಡೆ ಸರ್ಕಾರಿ ಕಚೇರಿಯನ್ನ ರೈತರು ಬಂದ್ ಮಾಡಿಸ್ತಾ ಇರುವ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಎರಡೂ ಕಡೆ ರೈತರು ಪಟ್ಟು ಹಿಡಿತಾ ಇರೋದು ಒಂದೇ, ಸರ್ಕಾರದಿಂದ ನಮಗೆ ಬೆಂಬಲ ಬೆಲೆಯನ್ನ ಜಾಸ್ತಿ ಮಾಡಬೇಕು, 3,500 ರೂಪಾಯಿಯನ್ನ ನಿಗದಿ ಮಾಡಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ರೈತರ ನಡುವೆ ವಾಗ್ವಾದ ಆಗಿದ್ದು, ಪೊಲೀಸರು ರೈತರನ್ನ ತಡೆಯುವುದಕ್ಕೆ ಯತ್ನಿಸಿದ್ದಾರೆ. ಮತ್ತೊಂದು ಕಡೆ ಸರ್ಕಾರಿ ಕಚೇರಿಯ ಒಳಗಿದ್ದಂತ ಅಧಿಕಾರಿಗಳನ್ನ ಹೊರಗೆ ಕರ್ಕೊಂಡು ಬಂದು ಸರ್ಕಾರಿ ಕಚೇರಿಯನ್ನ ಬಂದ್ ಮಾಡಿಸಿರುವ ದೃಶ್ಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಸದ್ಯಕ್ಕಂತೂ ರೈತರ ಹೋರಾಟ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಈಗ? ಮೈನ ಏನು ಒಂದು ನಿನ್ನೆ ಸಂಧಾನ ಸಭೆ ವಿಫಲವಾಗಿರುವ ಬೆನ್ನಲ್ಲೇ ಇವತ್ತಿನ ದಿವಸ ಏನಂತಂದ್ರೆ
ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದಿರುವಂತದ್ದು. ಯಾಕಂದ್ರೆ ನಿನ್ನೆನೇ ಹೇಳಿದ್ರು ಅವರು ಏನಂತಂದ್ರೆ ಬೃಹತ್ ಆದಂತ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿದ್ರು. ಹೀಗಾಗಿ ಏನಂತಂದ್ರೆ ಮಧ್ಯಾಹ್ನ 1:30-2 ಗಂಟೆ ಸುಮಾರಿಗೆ ಏನಂತಂದ್ರೆ ತಮ್ಮ ಬೀದಿ ಹೋರಾಟವನ್ನು ಆರಂಭಿಸಿರ್ತಕ್ಕಂಥ ಕಬ್ಬು ಬೆಳೆಯವರು ನೇರವಾಗಿ, ಯಾಕಂದ್ರೆ ನಿನ್ನೆ ಹೇಳಿದಂತೆ ಅವರು ಮೊದಲು ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡಿಸಲಿಕ್ಕೆ ಮುಂದಾದ್ರು. ಯಾವ ಕಚೇರಿಗಳು ಆರಂಭವಿದ್ದು ಅಲ್ಲಿ ಹೋಗೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳನ್ನ ಹೊರ ಹಾಕೋದ್ರ ಮೂಲಕ ಅದನ್ನ ಬಂದ್ಗೊಳಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಹೀಗಾಗಿ ಸಂಪೂರ್ಣವಾಗಿ ಮುಧೋಳ ನಗರದಾದ್ಯಂತ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಿತ್ತು. ಅದಾದ ಬಳಿಕ ಏನಂತಂದ್ರೆ ಯಾವಾಗ ಸರ್ಕಾರಿ ಕಚೇರಿಗಳನ್ನ ಬಂದ್ ಮಾಡಿದ್ರು ಅಲ್ಲಿಂದ ನೇರವಾಗಿ ಏನಂತಂದ್ರೆ ಆ ಒಂದು ಸಂಗೊಳ್ಳಿ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೂ ಕೂಡ ಏನಂತಂದ್ರೆ ಬೃಹತ್ ಆದಂತ ಒಂದು ಪ್ರತಿಭಟನಾ ಮೆರವಣಿಗೆಯನ್ನ ಮಾಡ್ಕೊಂತ ಬಂದ್ರು. ಮಾಡುವುದ್ರ ಜೊತೆಗೆ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ರು. ಮತ್ತು ಏನು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಏನಂತಾರೆ ತಾಲೂಕಾ ಆಡಳಿತ ಭವನಕ್ಕೂ ಕೂಡ ಏನಂತಾರೆ ಮುತ್ತಿಗೆ ಹಾಕುವುದರ ಮೂಲಕ ಏನಂತಾರೆ ಬಹಳಷ್ಟು ಆಕ್ರೋಶವನ್ನ ಹೊರಹಾಕಿದ್ರು. ಮತ್ತು ಅಲ್ಲಿಯೂ ಕೂಡ ಏನಂತಾರೆ ಕೆಲವೊಂದಿಷ್ಟು ಕಚೇರಿಗಳಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ಹೊರ ಹಾಕುವಂತ ಒಂದು ಕೆಲಸವನ್ನ ಮಾಡಿದ್ರು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ 3,500 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡುವವರೆಗೂ ಕೂಡ ತಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನುವಂತ ಒಂದು ಆಕ್ರೋಶವನ್ನ ರೈತರು ಹೇಳ್ತಾ ಇರುವಂತದ್ದು. ಮತ್ತು ಇದು ಒಂದು ಭಾಗವಾದ್ರೆ ಇನ್ನೂ ಕೂಡ ಏನಂತಾರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಎಲ್ಲ ಒಂದು ಕಡೆ ನಿನ್ನೆ ದಿವಸ ಸಚಿವ ತಿಮ್ಮಾಪುರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಸಭೆ ವಿಫಲ ಆದ ಬೆನ್ನಲ್ಲೇ ಇವತ್ತಿನ ದಿವಸ ಆ ಒಂದು ಕಾರ್ಖಾನೆ ಮಾಲೀಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸತಕ್ಕಂಥ ರೈತರು ತೀವ್ರತರವಾದಂತಹ ಹೋರಾಟಕ್ಕೆ ಇವತ್ತಿನ ದಿವಸ ಮುಂದಾಗಿರುವಂತದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ನಯನ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.